ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ MTB ಶಾಂತಕ್ನವರು ಈ ಸೊಸೈಟಿಯ ಸಂಸ್ಥಾಪಕರಾಗಿ ಇವರ ಆಶೀರ್ವಾದದಿಂದ ಬಿಲ್ಡಿಂಗ್ ಕೂಡ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷವಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಈ ಸೊಸೈಟಿಯ ಅಧ್ಯಕ್ಷರಾದಂಥ ಕೆ ಮಾತಾ ನಾಗರಾಜವರೇ ಹಾಗೂ ಗೌರಮ್ಮ ಉಪಾಧ್ಯಕ್ಷರಾದಂಥ ಗೌರಮ್ಮ ನಾರಾಯಣ ಸ್ವಾಮಿ ಅವರೇ ಹಾಗೂ ಸದಸ್ಯರಾದಂಥ ಪಾರ್ವತಿ ಚಂದ್ರಶೇಖರ್ ಅವರೇ ಮತ್ತು ಇನ್ನೊಬ್ಬ ಡೈರೆಕ್ಟರ್ ಆದಂಥ ದಿವ್ಯಾ ಮುಂದಾಜ್ ಅವರೇ, ಸುಗುಣ ಮೋಹನ್ ಅವರೇ, ಮುನ್ರತ್ನಮ್ಮ ಮಂಜುನಾಥ ಅವರೇ, ಹೇಮಲತಾ ರಾಘವೇಂದ್ರ ರಾವ್ ಅವರೇ, ಮಮತಾ ನಾರಾಯಣ ಸ್ವಾಮಿ ಅವರೇ, ಮಾಲಾ ಪುಟ್ಟರಾಜು ಅವರೇ, ಆರ್ ಕಲ್ಪನಾ ನಾಗರಾಜ್ ಅವರೇ, ಲೀಲಾವತಿ ನರಸಿಂಹ ಅವರೇ, ಭಾಗ್ಯಲಕ್ಷ್ಮಿ ಜಗನ್ನಾಥ್ ಅವರೇ, ಶೀಲಾವತಿ ರಾಧಾಕೃಷ್ಣ ಅವರು. ಈ ಸೊಸೈಟಿಯು ದಿನಾಂಕ 12/1/2018 ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿ ದೊಡ್ಡಬಳ್ಳಾಪುರ ಉಪವಿಭಾಗ ದೊಡ್ಡಬಳ್ಳಾಪುರದಲ್ಲಿ ನೋಂದಣಿಯಾಗಿದ್ದು, ನೋಂದಣಿಯ ಕ್ರಮ ಸಂಖ್ಯೆ 47/2018 ಈ ರಿಜಿಸ್ಟ್ರೇಷನ್ ಆಗಿರುತ್ತದೆ. ಈ ಸೊಸೈಟಿಯು ದಿನಾಂಕ 24/3/2018 ಉದ್ಘಾಟನೆಯಾಗಿದ್ದು, ಈವರೆಗೂ 2554 ಜನರು ಮಹಿಳೆಯರ ಷೇರುದಾರರಾಗಿದ್ದು, 23 ನಾಮಿನಿ ಷೇರುದಾರರಾಗಿದ್ದು ಮತ್ತು 700 ಜನ ಮಹಿಳಾ ಉಳಿತಾಯ ಖಾತೆಯನ್ನು ತೆರೆದಿರುತ್ತಾರೆ. ಹಾಗೂ FD ಠೇವಣಿಯಲ್ಲಿ ಕೂಡ 51 ಜನ ತಿಂಗಳು ಬಡ್ಡಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ ಮತ್ತು RD 29 ಜನ ಹೂಡಿಕೆ ಮಾಡುತ್ತಿದ್ದಾರೆ. ಹೊಸಕೋಟೆ ತಾಲೂಕು ಷೇರುದಾರರಿಗೆ ಹಳೆಯ ಕಚೇರಿಗೆ ಬರಲು ದೂರವಾಗಿದ್ದುದರಿಂದ ನಮ್ಮ ಸೊಸೈಟಿಯ ಸಂಸ್ಥಾಪಕರಾದ ಶ್ರೀಯುತ MTB ನಾಗರಾಜಣ್ಣರು ಭವನ ಎದುರು ಇರುವ ಅವರ ಸ್ವಂತ ಬಿಲ್ಡಿಂಗ್ ಅನ್ನು ಈ ಸೊಸೈಟಿ ನಡೆಸಲು ಬಾಡಿಗೆ ಇಲ್ಲದ ಉಚಿತವಾಗಿ ನೀಡಿದ್ದಾರೆ. ಈಗ ಅವರು ಸ್ವಂತ ಸ್ಥಳದಲ್ಲಿ ನಾವು ಹೊಸ ಕಟ್ಟಡವನ್ನು ಕಟ್ಟಿ ಮಹಿಳೆ ಸೊಸೈಟಿ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಶ್ರೀಯುತ MTB ನಾಗರಾಜಣ್ಣರು ಕೂಡ ಹೃತ್ಪೂರ್ವಕ ಅಭಿನಂದಿಸುತ್ತೇನೆ. ಸೊಸೈಟಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಮಹಿಳೆ ಸೊಸೈಟಿಯು ಪ್ರಾರಂಭವಾಗಿ 6 ವರ್ಷ 8 ತಿಂಗಳಲ್ಲಿ ನಡೆಯುತ್ತಿದ್ದು, ಮೊದಲಿಗೆ ಲತಾ ಎನ್ ಮುನ್ಷಾಮಣ್ಣ ಅವರು 24/3/2018 9/3/2019 ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಕೆಲವು ಕಾರಣಾಂತರದಿಂದ ಅವರ ಅಧ್ಯಕ್ಷರ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಹಾಗೂ ಅವರ ಅಧ್ಯಕ್ಷರ ಹುದ್ದೆ ತೆರವಾದ ಕಾರಣದಿಂದ ಏಪ್ರಿಲ್ 22/4/2019 ಸೋಮವಾರದಂದು ಶ್ರೀಮತಿ ಶಾಂತಮ್ಮ MTB ನಾಗರಾಜಣ್ಣರ ಆಶೀರ್ವಾದದಿಂದ ಅಧ್ಯಕ್ಷರಾಗಿ ಕೆ ಮಾತಾ ನಾಗರಾಜ್ ಎಂಬ ನಾವು ಮಹಿಳೆ ಸೊಸೈಟಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುತ್ತದೆ. 2019ರಿಂದ 2024ರವರೆಗೂ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ ಸಂಸ್ಥಾಪಕರಾದ MTB ಶಾಂತಕ್ನವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಿನಾಂಕ 15/2/2023 ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ 13 ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ದಿನಾಂಕ 20/2/2023 MTB ನಾಗರಾಜಣ್ಣವರ ನೇತೃತ್ವದಲ್ಲಿ ಹಾಗೂ ಷೇರು ಸದಸ್ಯರ ಸಹಕಾರದಿಂದ ನಮಗೆ 2ನೇ ಬಾರಿ ಕೆ ಮಾತಾ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮತ್ತೊಮ್ಮೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ ಶಾಂತಕ್ಕ MTB ನಾಗರಾಜಣ್ಣರು ಕೂಡ ಈ ಸೊಸೈಟಿಯ ಎಲ್ಲ ಮಹಿಳೆ ಷೇರು ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ. ನಮ್ಮ ಕಾಲಾವಧಿಯಲ್ಲಿ ನಾವು ಸಲ್ಲಿಸುತ್ತಿರುವ ಸೇವೆಗಳು ಷೇರು ಸದಸ್ಯರು
54 ಜನ ಈ ಸೊಸೈಟಿಯಲ್ಲಿ ಷೇರುದಾರರಾಗಿದ್ದಾರೆ. 12,92,400 ಷೇರುದಾರರಲ್ಲಿ ಹೂಡಿಕೆ ಹಣ ಬಂದಿರುತ್ತದೆ. ಷೇರು ಸದಸ್ಯರನ್ನು ಹಿಂಪಡೆದವರು 6 ಜನ ವಾಪಸ್ ತಗೊಂಡಿರ್ತಾರೆ ಕಾರಣಾಂತರದಿಂದ. ಅವರಿಗೆ 4,000 ವಾಪಸ್ ಕೊಟ್ಟಿರ್ತೀವಿ. ನಾಮಿನಲ್ ಷೇರುದಾರರು 12,800 ಆದಾಯ ಬಂದಿರ್ತದೆ. ಉಳಿತಾಯ ಖಾತೆದಾರರು 700 ಜನ ಉಳಿತಾಯ ಮಾಡ್ಕೊಂಡಿರ್ತಾರೆ. ಅವರು 9,92,061 ರೂಪಾಯಿ ಕೂಡ ಬಂದಿರ್ತದೆ. ಆರ್.ಡಿ ಠೇವಣಿದಾರರು 29 ಜನ ಮಾಡಿರ್ತಾರೆ. 3,96,500 ರೂಪಾಯಿಗಳನ್ನು ಕೂಡ ಬಂದಿರ್ತದೆ. ಆರ್.ಡಿ ಠೇವಣಿದಾರರು 51 ಜನ ಠೇವಣಿ ಮಾಡಿರ್ತಾರೆ. 9,92,99,000 ಬಂದಿರ್ತದೆ. ಚಾಲ್ತಿ ಖಾತೆಯಲ್ಲಿ ಶ್ರೀಮತಿ ಶಾಂತಕ್ನವರು ಎಂಟಿಬಿ ನಾಗರಾಜಣ್ಣರ ಆಶೀರ್ವಾದದಿಂದ 25 ಲಕ್ಷ ಬಡ್ಡಿ ಇಲ್ಲದೆ ನಮ್ಮ ಸೊಸೈಟಿಯ ಲಾಭಕ್ಕಾಗಿ ಹೂಡಿಕೆ ಮಾಡಿರ್ತಾರೆ. 25 ಲಕ್ಷ ಅವರು ಒಂದು ತಿಂಗಳು ಕೂಡ ಈ ಬ್ಯಾಂಕ್ ಸೊಸೈಟಿ ಓಪನ್ ಆದಾಗಿಂದ ಇದುವರೆಗೂ ಕೂಡ 25 ಲಕ್ಷ ಬಡ್ಡಿ ಇಲ್ಲದೇ ನಮ್ಮ ಸೊಸೈಟಿಯಲ್ಲಿ ಡಿಪಾಸಿಟ್ ಮಾಡಿರ್ತಾರೆ ಎಂಟಿಬಿ ನಾಗರಾಜಣ್ಣರು ಶಾಂತಕ್ನವರು. ಒಟ್ಟು 2,23,00,000 ಶೇಕಡ 12.5% ಅಂತೆ ನಾವು ಎಲ್ಲರಿಗೂ ಲೋನ್ಗಳು ಕೊಟ್ಟಿರ್ತೇವೆ. 23-24ನೇ ಸಾಲಿನಲ್ಲಿ 5,56,475 ರೂಗಳನ್ನು ಸೊಸೈಟಿ ಲಾಭದಲ್ಲಿದೆ. ಈಗ 5,56,475 ಈ ಸೊಸೈಟಿಯು ಲಾಭದಲ್ಲಿದೆ. ಮೊದಲು ಲಾಸಲ್ಲಿತ್ತು, ಈಗ ಈ ವರ್ಷ ಲಾಭದಲ್ಲಿದೆ. 2023-24ನೇ ಸಾಲಿನಲ್ಲಿ ಕೆಲವರು ತೀರ್ಕೊಂಡಿರ್ತಾರೆ. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ. ಅವರು ಮುಸ್ಲಿಮ್ಸ್ ಅವರಾಗಿ 1 ನಿಮಿಷ ಕಾಲ ಅವರಿಗೆ ನಮ್ಮ ಸೊಸೈಟಿ ಷೇರುದಾರರು ಯಾರೇ ತೀರ್ಕೊಂಡ್ರು ಕೂಡ ಅವರಿಗೆ ಒಂದು ಈ ಜನರಲ್ ಬಾಡಿ ಮೀಟಿಂಗ್ ಮಾಡೋ ದಿವಸ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಎಲ್ಲರೂ ನಿಂತ್ಕೊಂಡು ಒಂದು ದಿವಸ ಶಾಂತಿ ಕೊಡೋಣ. ನಮ್ಮ ಯಾರೇ ಷೇರುದಾರರು ತೀರ್ಕೊಂಡ್ರೆ ಮರಣವಂದ್ರೆ ಅವರಿಗೆ 5,000 ರೂಗಳನ್ನು ನಮ್ಮ ಸೊಸೈಟಿ ನೀಡಲಾಗುವುದು. ಮತ್ತೆ ನಮ್ಮಲ್ಲಿ ಠೇವಣಿಗಳಲ್ಲೂ ಮೇಲಿನ ಬಡ್ಡಿ ದರಗಳು 3 ತಿಂಗಳಿಗೆ ಶೇಕಡ 5% ಬಡ್ಡಿನ ಕೊಡ್ತೀವಿ. 6 ತಿಂಗಳಿಗೆ ಡಿಪಾಸಿಟ್ ಮಾಡಿದವರಿಗೆ 6 ತಿಂಗಳಿಗೆ 6%, 9 ತಿಂಗಳಿಗೆ 7%, 12 ತಿಂಗಳ ಮೇಲೆ ಡಿಪಾಸಿಟ್ ಮಾಡುವಂತವರಿಗೆ 8%, ಮತ್ತೆ ವಯಸ್ಸಾದ ಹಿರಿಯ ನಾಗರಿಕರಿಗೆ 8% ಕೂಡ ನಾವು ಇಂಟ್ರೆಸ್ಟ್ ಹಾಕೊಡ್ತೀವಿ, ಬಡ್ಡಿ ಹಾಕೊಡ್ತೀವಿ. ಮತ್ತು ಸಿಬ್ಬಂದಿ ಬಗ್ಗೆ ಶ್ರೀಮತಿ ವರಲಕ್ಷ್ಮಿ ಮತ್ತು ಸಂಸ್ಥಾಪಕರು ಮತ್ತು ಜ್ಯೋತಿ ಲೆಕ್ಕಕರು ಮತ್ತು ಗೌರಮ್ಮ ಸಿಬ್ಬಂದಿ ವರ್ಗದಲ್ಲಿ 3 ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. 2 ಬಾರಿ ಎಲೆಕ್ಷನ್ ಆಗಿ ಅವಿರೋಧವಾಗಿ ನಮ್ಮ ಸೊಸೈಟಿ ಆಯ್ಕೆಯಾಗಿರುತ್ತದೆ. ಈ ಸೊಸೈಟಿಗೆ ನಮ್ಮ ಎಂಟಿಬಿ ಶಾಂತಕ್ನವರ ಸಂಸ್ಥಾಪಕರಾಗಿ ಯಾರು ಏನು ಭಯ ಪಡೋಂಥದ್ದೇನಿರಲ್ಲ, ನಾವೆಲ್ಲ ಮೋಸ ಮಾಡೋಂಥದ್ದೇನಿರಲ್ಲ. ನೀವು ಯಾರಾದರೂ ಡಿಪಾಸಿಟ್ ಮಾಡ್ರಿ, ಧೈರ್ಯವಾಗಿ ನಿಮಗೆ ಇಂಟ್ರೆಸ್ಟ್ ತಿಂಗಳಿಗೆ ನಾವು ಕೊಡ್ತೀವಿ. ಇದು ಎಂಟಿಬಿ ಇರದೆ ಬ್ಯಾಂಕು ಬಿಲ್ಡಿಂಗು ಎಂಟಿಬಿ ಇರದೆ, ಅದರಿಂದ ಯಾರನ್ನು ಮೋಸ ಆಗೋಕ್ಕೆ ಅವಕಾಶ ಸಿಕ್ಕಲ್ಲ. ನಾವು ಕ್ಲೀನಾಗಿ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. 3 ಜನ ಸ್ಟಾಫ್ಗಳಿದ್ದಾರೆ. ಪ್ರತಿಯೊಬ್ಬರಿಗೂ ನಾವು ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಮತ್ತೆ ಲೋನ್ ಕೂಡ ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ ಇದ್ದವ್ರು ಲೋನ್ ಕೂಡ 5 ಲಕ್ಷದಿಂದ 20 ಲಕ್ಷದವರೆಗೂ ನಾವು ಇದುವರೆಗೂ ಕೊಡ್ತಾನೆ ಇದ್ದೀವಿ. 2,32,00,000 ನಾವು ಇದುವರೆಗೂ ನಾವು ಲೋನ್ ಕೂಡ ಕೊಟ್ಟಿದ್ದೇವೆ. ಎಲ್ಲರೂ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದವ್ರು ಕೂಡ 8% ಇಂಟ್ರೆಸ್ಟ್ ಕೊಡ್ತೀವಿ. SBI ಬ್ಯಾಂಕು, ಕರ್ನಾಟಕ ಬ್ಯಾಂಕು ಮತ್ತೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಕೂಡ 8% ಕೊಡಲ್ಲ ಅವ್ರ ಇಂಟ್ರೆಸ್ಟ್. ನಾವು ತಿಂಗಳು ಕರೆಕ್ಟಾಗಿ 8% ಕೊಡ್ತೀವಿ. ನೀವು ಯಾರಾದರೂ ಡಿಪಾಸಿಟ್ ಮಾಡಂಗಿದ್ರೆ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿರಿ. ನೀವು 6 ತಿಂಗಳ ವರ್ಷನ 2 ವರ್ಷಕ್ಕೆ ಯಾವಾಗ ಬೇಕಾದ್ರೂ ನಾವು ಬೇಕು ಅಂತಂದಾಗ ನಾವು ವಾಪಸ್ ಕೊಡ್ತೀವಿ. ನಾವು ನಾಳೆ ಬಾ ಅಂತ ಕೇಳಕ್ ಹೋಗಲ್ಲ. ನೀವೆಲ್ಲರೂ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ರಿ. 8% ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಮತ್ತೆ ಡಾಕ್ಯುಮೆಂಟ್ ಇರೋಂಥವ್ರಿಗೆ ಕೂಡ ನಾವು ಕರೆಕ್ಟ್ ಕಟ್ಕೊಂಡು ಹೋಗೋಂತ ತಿಳ್ಕೊಂಡು ನಾವು ಅವ್ರ ಲೋನ್ ಕೂಡ ನಾವು 5 ಲಕ್ಷದಿಂದ 20 ಲಕ್ಷವರೆಗೂ ಕೊಡ್ತಾ ಇದ್ದೀವಿ. ಯಾರಾದರೂ ಇದ್ರೆ ಲೋನ್ ಕೂಡ ನೀವು ಅಪ್ಲಿಕೇಶನ್ ಕೊಡ್ಬೋದು. ಮತ್ತೆ ಡಿಪಾಸಿಟ್ ಮಾಡೋರು ಕೂಡ ನೀವು ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಬೋದು. ಯಾವ ತೊಂದರೆ ಕೂಡ ಇಲ್ಲ. ಸ್ವಂತ ಬಿಲ್ಡಿಂಗ್ ಇದೆ, ನಾವೇನು ಬಾಡಿಗೆ ಕಟ್ಟಂಗಿಲ್ಲ. ಎಲ್ಲರಿಗೂ ಅಡ್ರೆಸ್ಸು ಚೆನ್ನಾಗಿ ಗೊತ್ತಾಗ್ತದೆ. ಮೊದಲು ಕಂಚೌಟ್ರಿ ಪಕ್ಕದಲ್ಲಿತ್ತು ಬ್ಯಾಂಕು, ಅದು ಬಾಡಿಗೆ ಕಟ್ತಾ ಇದ್ವಿ. ಆವಾಗ ನಮ್ಮ ಬ್ಯಾಂಕು ಸೊಸೈಟಿ ಲಾಸ ನಡೀತಿತ್ತು. ಈಗ ನಮ್ಮ ಬ್ಯಾಂಕು ಕೂಡ 5 ಲಕ್ಷ ಲಾಭದಲ್ಲಿದೆ.
ನೀವು ಯಾರಾದ್ರೂ ಡಿಪಾಸಿಟ್ ಮಾಡೋಂಥವ್ರು ಮಾಡ್ಬೋದು, ಲೋನ್ ಬೇಕಂತವ್ರು ಕೇಳ್ಬೋದು. ನಾವು 1,50,000 ಆ ಥರ ಎಲ್ಲ ನಾವು ಲೋನ್ಗಳು ಕೊಡಲ್ಲ. ಯಾಕಂತಂದ್ರೆ ನಾವು ವಿತೌಟ್ ಮಾರ್ಗೇಜ್ ಇದ್ದಿದ್ದರಿಂದ ನಾವು ಯಾರಿಗೂ ಕೊಡಲ್ಲ. ಯಾಕಂದ್ರೆ ನೀವು ಡಿಪಾಸಿಟ್ ಮಾಡಿರ್ತೀರ, ನಿಮ್ ದುಡ್ಡು ನಾವು ಬೇರೆ ಲೋನ್ ಕೊಡ್ಬೇಕಂತಂದ್ರೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಅವ್ರು ಕಟ್ಟುವಂತವ್ರು ಆಗಿದ್ರೆ ಮಾತ್ರ ನಾವು ಕೊಡ್ತೀವಿ. ಇಲ್ಲ ಆಚೆನವ್ರು ಕೂಡ ಕೊಡಲ್ಲ. ನಾವು ಬೇರೆ ಆಂಧ್ರ, ತಮಿಳುನಾಡು, ಬೇರೆ ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕವ್ರು ಕೂಡ ನಾವು ಕೊಡಲ್ಲ. ಅವ್ರ ಮನೆ ಮಾರ್ಗೇಜ್ ಆಗ್ಲಿ, ಇಲ್ಲ ಪಾಣಿ, ಇಲ್ಲ ಜಮೀನು ಯಾವುದೇ ಆಗ್ಲಿ, ಅವ್ರ ಆಸ್ತಿ ಮಾರ್ಗೇಜ್ ಮಾಡ್ಕೊಂಡು ನಾವು ಲೋನ್ ಕೊಡ್ತೀವಿ. ಯಾರಾದ್ರೂ ಲೋನ್ ಬೇಕಾದ್ರೂ ಹೇಳಿ ತಗೊಬೋದು. ಮತ್ತೆ ಯಾರಾದ್ರೂ ನಿಮ್ಗೆ ಗೊತ್ತಿರೋಂಥವ್ರಿದ್ರೆ ನಮ್ಮ ಸೊಸೈಟಿಯಲ್ಲಿ ಡಿಪಾಸಿಟ್ ಮಾಡ್ರಿ, ಏನು ಮೋಸ ಇದ್ರೆ ನಿಮ್ ತಿಂಗಳಿಗೆ ಕೂಡ ನಾವು ಇಂಟ್ರೆಸ್ಟ್ ನಾವು ಕೊಡ್ತೀವಿ. ಇನ್ಯಾರಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಯಾರು ಇಲ್ಲ ಅಂತಂದ್ರೆ ಊಟದ ವ್ಯವಸ್ಥೆ ಕೂಡ ಇದೆ, ನೀವೆಲ್ಲರೂ ಊಟ ಮಾಡ್ಕೊಂಡು ಹೋಗುವಂಥದ್ದು. ನಮ್ಮ ಯಾರೇ ಷೇರ್ದಾರರು ತೀರ್ಕೊಂಡ್ರೆ ಮರಣವಂದ್ರೆ ಅವರಿಗೆ 5,000 ರೂಗಳನ್ನು ನಮ್ಮ ಸೊಸೈಟಿ ನೀಡಲಾಗುವುದು. ಮತ್ತೆ ನಮ್ಮಲ್ಲಿ ಠೇವಣಿಗಳಲ್ಲೂ ಮೇಲಿನ ಬಡ್ಡಿ ದರಗಳು 3 ತಿಂಗಳಿಗೆ ಶೇಕಡ 5% ಬಡ್ಡಿ ನಾವು ಕೊಡ್ತೀವಿ. 6 ತಿಂಗಳಿಗೆ ಡಿಪಾಸಿಟ್ ಮಾಡಿದವರಿಗೆ 6 ತಿಂಗಳಿಗೆ 6%, 9 ತಿಂಗಳಿಗೆ 7%, 12 ತಿಂಗಳ ಮೇಲೆ ಡಿಪಾಸಿಟ್ ಮಾಡುವಂತವರಿಗೆ 8%, ಮತ್ತೆ ವಯಸ್ಸಾದ ಹಿರಿಯ ನಾಗರಿಕರಿಗೆ 8% ಕೂಡ ನಾವು ಇಂಟ್ರೆಸ್ಟ್ ಹಾಕೊಡ್ತೀವಿ, ಬಡ್ಡಿ ಹಾಕೊಡ್ತೀವಿ. ಮತ್ತು ಸಿಬ್ಬಂದಿ ಬಗ್ಗೆ ಶ್ರೀಮತಿ ವರಲಕ್ಷ್ಮಿ ಮತ್ತು ಸಂಸ್ಥಾಪಕರು ಮತ್ತು ಜ್ಯೋತಿ ಲೆಕ್ಕಕರು ಮತ್ತು ಗೌರವ ಸಿಬ್ಬಂದಿ ವರ್ಗದಲ್ಲಿ 3 ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅನ್ಸುತ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್. ಹೀಗೆ ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಂತಪ್ಪನವರು ಕೂಡ ಬಹಳ ಸಂತೋಷವಾಗಿ ವರ್ಷ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊತಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಯಲ್ಲಿ ನಾನು ಅಭಿನಂದಿಸ್ತೀನಿ. ಮತ್ತೆ ನನ್ನ ಎಲ್ಲ ಡೈರೆಕ್ಟ್ಗಳು ಕೂಡ ಪ್ರತಿಯೊಂದು ಮೀಟಿಂಗ್ಗೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಯಾವುದು ಸಮಸ್ಯೆ ಇದ್ದೀರಾ ನಮ್ಮ ಡೈರೆಕ್ಟ್ಗಳು ಕೂಡ ಪ್ರತಿಯೊಂದು ತಿಂಗಳು ಮೀಟಿಂಗು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಡೈರೆಕ್ಟರ್ ಸದಸ್ಯರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಶುಭ ಕೋರ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.